ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ನಾವು 8ನೇ ತರಗತಿಯ 7ನೇ ಪದ್ಯವಾದ ಹಕ್ಕಿಗಳು ಪದ್ಯದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಯ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದದನ್ನ ಆರಿಸಿ ಆಯ್ಕೆ ಮಾಡಿ ಬರೆಯಬೇಕು. ವರ್ಣ ಪದದ ಸಮಾನಾರ್ಥಕ ರೂಪ ಬಣ್ಣ. ವರ್ಣ ಅಂತಂದ್ರೆ ಕೆಂಪು ವರ್ಣ, ಬಿಳಿ ವರ್ಣ ಅಂತಾರ್ರಿ. ಅಂದ್ರೆ ಇಲ್ಲಿ ಬಣ್ಣ ಅನ್ನೋ ಪದ ಬರುತ್ತೆ. ನೋವು ಪದದ ವಿರುದ್ಧಾರ್ಥಕ ದುಃಖ, ಸಂಕಟ, ನಲಿವು. ನೋವು, ನಲಿವು. ಈ ಕೆಳಗಿನ ಪದದಲ್ಲಿ ಕ್ರಿಯಾಪದವನ್ನ ಗುರುತಿಸಿ. ಬಾಲಕರು ಕುರಿಯನ್ನು ಕಾಯುವರು. ಒಮ್ಮೆಲೆ ಕಾಯುವರು ಕ್ರಿಯೆ ಆಗತ್ತೆ ಇಲ್ಲಿ. ಮರವು ಪದದಲ್ಲಿ ವಿಭಕ್ತಿ ಪ್ರತ್ಯಯ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ ಚತುರ್ಥಿಗೆ ಅಲ್ಲ. ಅದೇ ರೀತಿ ಇಲ್ಲಿ ಮರವು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಪ್ರಥಮ ಉ, ಮರವು. ಪ್ರಥಮ ಆನ್ಸರ್ ಆಗತ್ತೆ. ಇಲ್ಲಿ ನೋಡ್ರಿ, ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕವಿ ಪ್ರಕಾರ ನಾವುಗಳು ಯಾವ ನೋವನ್ನು ಕಂಡರು? ಕವಿ ಪ್ರಶ್ನೆ ನಂಬರ್ 5. ಕವಿ ಪ್ರಕಾರ ನಾವುಗಳು ಯಾವ ನೋವನ್ನು ಕಂಡವರು ಎಂದು ಹೇಳಿದ್ದಾರೆ? ಕವಿ ಪ್ರಕಾರ ನಾವುಗಳು ಜೀವನದ ಆಳ, ಪಾತಾಳದ ಕರಾಳದ ನೋವನ್ನು ಕಂಡವರು ಎಂದು ಹೇಳಿದ್ದಾರೆ. ಪ್ರಶ್ನೆ ನಂಬರ್ 6. ಕುರಿಯು ಕುರಿಗಳನ್ನು ಕಾಯುವ ಬಾಲಕರಿಗೆ ಯಾವುದು ಸಿಗಲಿಲ್ಲ? ಕವಿಯು ಕುರಿಗಳನ್ನು, ದನಗಳನ್ನು ಕಾಯುವ ಬಾಲಕರಿಗೆ ಯಾವುದು ಸಿಗಲಿಲ್ಲ ಅಂತ ಕೇಳಿದಾರೆ. ಉತ್ತರ ಕವಿಯು ದನ ಕುರಿಗಳನ್ನು ಕಾಯುವ ಬಾಲಕರಿಗೆ ಕುಡಿಯಲು ಹಾಲು ಸಿಗಲಿಲ್ಲ ಎಂದಿದ್ದಾರೆ. ಪ್ರಶ್ನೆ ನಂಬರ್ 7. ಗಿಡಗಳ ಜೊತೆ ಬೆಳೆದವರಿಗೆ ಸಿಗದ ಭಾಗ್ಯ ಯಾವುದು ಎಂದು ಕವಿಯ ಅಭಿಪ್ರಾಯ? ಗಿಡಗಳ ಜೊತೆ ಬೆಳೆದವರಿಗೆ ಓದುವ ಭಾಗ್ಯ ಸಿಗಲಿಲ್ಲ ಎಂದು ಕವಿ ಅಭಿಪ್ರಾಯ ಪಡುತ್ತಾರೆ. ಎಂಜಲು ತೊಳೆದವರಿಗೆ ಏನು ಸಿಗಬೇಕಾಗಿತ್ತು ಎಂಬುದು ಕವಿಯ ಅನಿಸಿಕೆ. ಎಂಜಲು ತೊಳೆದವರಿಗೆ ಗಂಜಿಯ ಭಾಗ್ಯ ಸಿಗಬೇಕಾಗಿತ್ತು. ಇದು ಕವಿಯವರ ಅನಿಸಿಕೆ. 9ನೇ ಪ್ರಶ್ನೆ. ಕವಿಯ ಪ್ರಕಾರ ಬಾಲಕರು ಚಳಿಯನ್ನು ತಡೆಯದೆ ಕುಸಿದಿದ್ದು ಏಕೆ? ಬಾಲಕರು ಚಳಿಯನ್ನು ತಡೆಯದೆ ಕುಸಿದಿದ್ದು ಏಕೆ? 9ನೇ ಆನ್ಸರು, ಗುಡಿಗೋಪುರ ಬಣ್ಣಗಳಂತೆ ಇತರರಿಗೆ ರಕ್ಷಣೆ ನೀಡಿದ ಬಾಲಕರು ಚಳಿಯನ್ನು ತಡೆಯದೆ ಕುಸಿದರು. ಚಳಿಯನ್ನು ತಡೆಯಲಾದೆ ಕುಸಿದರು. ಪ್ರಶ್ನೆ ನಂಬರ್ 10. ಬಾಲಕರ ಕನಸುಗಳು ಹೇಗೆ ಕಮರಿ ಹೋಗಿವೆ? ಬಾಲಕರ ಕನಸುಗಳು ಅರಳುವ ಮೊದಲೇ ಕಮರಿ ಹೋಗಿವೆ. ಪ್ರಶ್ನೆ ನಂಬರ್ 11. ಇಲ್ಲಿ ನೋಡ್ರಿ, 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅಂದ್ರೆ ಹಕ್ಕಿಗಳ ಕವಿತೆಯಲ್ಲಿ ಬಾಲಕರು ಯಾವ ಯಾವ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅಂತ. ಹಕ್ಕಿಗಳ ಕವಿತೆಯಲ್ಲಿ ಬಾಲಕರು ದನಕರಗಳನ್ನು ಕಾಯ್ದು ಬಾಲಕರಿಗೆ ಕುಡಿಯಲು ಹಾಲು ಸಿಗಲಿಲ್ಲ. ಗಿಡಗಳ ಜೊತೆ ಬೆಳೆದವರಿಗೆ ಓದುವ ಭಾಗ್ಯ ಸಿಗಲಿಲ್ಲ. ಎಂಜಲು ತೊಳೆದು ಎಂಜಲು ಬೆಳೆದವರಿಗೆ ಕುಡಿಯಲು ಗಂಜಿ ಸಿಗಲಿಲ್ಲ. ಇನ್ನೂ ಮುಂತಾದ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಎಂದು ಬಣ್ಣಿಸಲಾಗಿದೆ. ನೋವುಂಡ ಬಾಲಕರಿಗೆ ಯಾವ ಯಾವ ಅನುಭವಗಳಾಗಿವೆ? ನೋವುಂಡ ಬಾಲಕರಿಗೆ ಬೆಟ್ಟವನ್ನು ಹತ್ತಿ ಬೆಟ್ಟವನ್ನು ಇಳಿಯುವ ಅನುಭವವಾಗಿದೆ. ಹತ್ತಿ ಇಳಿಯುವ ಸಂದರ್ಭದಲ್ಲಿ ಆಳವಾದ ಪಾತಾಳದ ಕರಾಳ ನೋವನ್ನು ಅನುಭವಿಸುತ್ತಾರೆ. ಉರಿಯುವ ಬಿಸಿಲಿನಲ್ಲಿ ಉರಿಯುವ ಎಲೆಗಳಂತೆ, ಬೂದಿಯ ಕಣಗಳಂತೆ ನೋವನ್ನು ಬಾಲಕರು ಉಂಡಿದ್ದಾರೆ. ಗೋಪುರದ ಬಣ್ಣಗಳಂತೆ ಇತರರಿಗೆ ರಕ್ಷಣೆ ನೀಡಿದ ಬಾಲಕರು ಚಳಿಯನ್ನು ತಡೆಯದೆ ಕುಸಿದಿದ್ದಾರೆ ಎಂದಿದ್ದಾರೆ. ಪ್ರಶ್ನೆ ನಂಬರ್ 13. ಬಾಲಕರ ಹಾಡು ಮತ್ತು ನಾಡು ಯಾವ ಸ್ವರೂಪದಾಗಿದೆ ಮತ್ತು ಏಕೆ? ಬಾಲಕರ ಹಾಡು ನೋವಿನ ಹಾಡಾಗಿದೆ. ನಾಡು ಕತ್ತಲಿನ ನಾಡಾಗಿದೆ. ಏಕೆಂದರೆ ಇವರು ಬಾಳುತ್ತಿರುವ ನಾಡಿನಲ್ಲಿ ಹೊತ್ತು ತಿಳಿಯುತ್ತಿಲ್ಲ, ದಿಕ್ಕು ಸಹ ಕಾಣುತ್ತಿಲ್ಲ. ಕವಲೊಡೆದ ದಾರಿಯಲ್ಲಿ ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕೆಂದು ತಿಳಿಯದೆ ಬೆಳಕನ್ನು ಹುಡುಕುತ್ತಿದ್ದಾರೆ. ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಬಿರುದು, ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು.
ಇಲ್ಲಿ ನೋಡ್ರಿ ಡಾಕ್ಟರ್ ಸಿದ್ದಲಿಂಗಯ್ಯ. ಉತ್ತರ ದಲಿತ ಕವಿಯೆಂದೇ ಪ್ರಸಿದ್ಧರಾದ ಡಾಕ್ಟರ್ ಸಿದ್ದಲಿಂಗಯ್ಯನವರು 1954ರಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆಯಲ್ಲಿ ಜನಿಸಿದರು. ಇವರು ಹೊಲೆಯ ಮಾದಿಗರ ಹಾಡುಗಳು, ಸಾವಿರ ನದಿಗಳು, ಮೆರವಣಿಗೆ, ಪಂಚಮ, ನೆಲಸಮ, ಏಕಲವ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಬಹುಮಾನ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಈ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸಾರಾಂಶವನ್ನು ಬರೆಯಿರಿ. ಹಾಲನ್ನು ಕುಡಿಯದೆ ಹೋದರು. ಪ್ರಸ್ತುತ ಸಾಲನ್ನು ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವ ಮೆರವಣಿಗೆ ಎಂಬ ಕೃತಿಯಿಂದ ಆಯ್ದ ಆಯ್ಕೆ ಹಕ್ಕಿಗಳು ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ದಲಿತರ ಬಾಲಕರ ಜೀವನದ ಭಾವನೆಯನ್ನು ಕುರಿತು ಹೇಳಿದ್ದಾರೆ. ಕುರಿದನಗಳನ್ನು ಕಾಯ್ದು ಬಾಲಕರಿಗೆ ಕುಡಿಯಲು ಹಾಲು ಸಿಗಲಿಲ್ಲ. ಗಿಡಗಳ ಜೊತೆಗೆ ಬೆಳೆದವರಿಗೆ ಓದುವ ಭಾಗ್ಯ ಸಿಗಲಿಲ್ಲ. ಎಂಜಲು ತೊಳೆದು ಗಂಜಲ ಉಳಿದವರಿಗೆ ಕುಡಿಯಲು ಗಂಜಿಯೂ ಸಿಗಲಿಲ್ಲ. ನೋಡ್ರಿ, ಗಿಡಗಳ ಜೊತೆ ಬೆಳೆದವರಿಗೆ ಓದುವ ಭಾಗ್ಯ ಸಿಗಲಿಲ್ಲ. ಎಂಜಲು ತೊಳೆದು ಗಂಜಲ ಬೆಳೆದವರಿಗೆ ಕುಡಿಯಲು ಗಂಜಿ ಸಿಗಲಿಲ್ಲ. ಇನ್ನೂ ಮುಂತಾದ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಎಂದು ವರ್ಣಿಸುವ ಸಂದರ್ಭ ಇದಾಗಿತ್ತು. ಗಂಜಿಯ ಕಾಣದೆ ದುಡಿದರು. ಈ ಪ್ರಸ್ತುತ ಸಾಲನ್ನು ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವ ಮೆರವಣಿಗೆ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗಳು ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ದಲಿತ ಬಾಲಕರ ಜೀವನದ ಭಾವನೆಯ ಕುರಿತು ಹೇಳಲಾಗಿದೆ. ಬಾಲಕರು ಓದು ಬರಹ ಕಲಿಯಲಾಗಲಿಲ್ಲ. ಮೇಲ್ಜಾತಿಯವರ ಮನೆಯಲ್ಲಿ ಜೀತ ಮಾಡುತ್ತಾ ಅವರ ಎಂಜಲನ್ನು ತೊಳೆದಿದ್ದಾರೆ. ಎಂಜಲನ್ನು ಬಳಿಯುವ ಕೆಲಸ ಮಾಡುತ್ತಾರೆ. ಆದರೆ ಹೊಟ್ಟೆ ತುಂಬ ಗಂಜಿಯೂ ಗತಿಯಿಲ್ಲದಂತಾಗಿದೆ ಎಂದು ಹೇಳುವ ಸಂದರ್ಭ ಇದಾಗಿದೆ. ಕಮರುವ ಬಣ್ಣದ ಹೂವುಗಳು. ಪ್ರಸ್ತುತ ಸಾಲನ್ನು ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವ ಮೆರವಣಿಗೆ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗಳು ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ದಲಿತ ಬಾಲಕ ಜೀವನದ ಭಾವನೆಯನ್ನು ಕುರಿತು ಹೇಳಿದ್ದಾರೆ. ನೋವುಂಡ ಬಾಲಕರಿಗೆ ಬೆಟ್ಟನ್ನು ಇಳಿಯುವ ಅನುಭವವಾಗಿದೆ. ಹತ್ತಿ ಇಳಿಯುವ ಸಮಯದಲ್ಲಿ ಆಳವಾದ ಪಾತಾಳ ಕರಾಳ ನೋವನ್ನು ಅನುಭವಿಸಿದ್ದಾರೆ. ಉರಿಯುವ ಬಿಸಿಲಿನಲ್ಲಿ ಉರಿಯುವ ಎಲೆಗಳಂತೆ ಬೂದಿಯ ಕಣಗಳಂತೆ ನೋವನ್ನು ಬಾಲಕರು ಉಂಡಿದ್ದಾರೆ. ಗುಡಿಗೋಪುರ ಬಣ್ಣಗಳಂತೆ ಇತರರಿಗೆ ರಕ್ಷಣೆ ನೀಡಿದ ಬಾಲಕರು ಚಳಿಯನ್ನು ತಡೆಯದೆ ಕುಸಿದಿದ್ದಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನ ಹೇಳಿದ್ದಾರೆ. ಬೆಳಕು ಅರಸುವ ಹಕ್ಕಿಗಳು. ಪ್ರಸ್ತುತ ಸಾಲನ್ನು ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವ ಮೆರವಣಿಗೆ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗಳು ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ದಲಿತ ಬಾಲಕರ ಜೀವನದ ಭಾವನೆ ಕುರಿತು ಹೇಳಿದ್ದಾರೆ. ಬಾಲಕರ ಹಾಡು ನೋವಿನ ಹಾಡು. ನಾಡು ಕತ್ತಲಿನ ನಾಡಾಗಿದೆ. ಏಕೆಂದರೆ ಅವರು ಬಾಳುತ್ತಿರುವ ನಾಡಿನಲ್ಲಿ ಹೊತ್ತು ತಿಳಿಯುತ್ತಿಲ್ಲ, ದಿಕ್ಕು ಕಾಣಿಸುತ್ತಿಲ್ಲ. ಕವಲೊಡೆದ ದಾರಿಯಲ್ಲಿ ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕೆಂದು ತಿಳಿಯದೆ ಬೆಳಕನ್ನು ಹುಡುಕುತ್ತಾ ಇದ್ದಾರೆ ಎಂದುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನ ಹೇಳಲಾಗಿದೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಬರೆಯಿರಿ, ಸಾರಾಂಶ ಬರೆಯಿರಿ. ಅಂತಂದ್ರೆ ಈಗ ಕತೆ ಕೇಳ್ತೀವಿ ನಾವು, ಕತೆಯ ಸಾರಾಂಶ ಏನಾಗಿರುತ್ತೆ ಅದ್ರ ಪ್ರಕಾರ: ಎಂಜಲು ತೊಳೆಯದೆ ಗಂಜಲು ಬಳಿದು ಗಂಜಿಯ ಕಾಣದೆ ದುಡಿದವರು, ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು. ಏನ್ ಹೇಳ್ತಾರ್ರಿ ಇದು? ನೋಡ್ರಿ, ಇಲ್ಲಿ ಪ್ರಸ್ತುತ ಪದ್ಯ ಇದರ ಸಾರಾಂಶ ಏನ್ ಬರೀತಾರ್ರಿ: ಸಿದ್ದಲಿಂಗಯ್ಯನವರು ಬರೆದಿರುವ ಮೆರವಣಿಗೆ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗಳು ಪದ್ಯಭಾಗದಿಂದ ಆರಿಸಲಾಗಿದೆ. ಕವಿ ದಲಿತ ಬಾಲಕರ ಜೀವನದ ಭಾವನೆ ಕುರಿತು ಪದ್ಯಭಾಗದಲ್ಲಿ ಹೇಳಿದ್ದಾರೆ. ಬಾಲಕರು ಓದು ಬರಹವನ್ನ ಕಲಿಯದೆ ಮೇಲ್ಜಾತಿಯವರ ಜೀವನದಲ್ಲಿ ಜೀತವನ್ನು ಮಾಡುತ್ತಾ ಅವರ ಎಂಜಲನ್ನು ತೊಳೆದಿದ್ದಾರೆ. ಎಂಜಲನ್ನು ಬೆಳೆಯುವ ಕೆಲಸ ಮಾಡಿದ್ದಾರೆ. ಹೊಟ್ಟೆ ತುಂಬ ಗಂಜಿಗೂ ಗತಿಯಿಲ್ಲ ಎಂತಾಗಿದೆ ಎಂದು ಕವಿ ಹೇಳಿದ್ದಾರೆ. 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡ್ರಿ, ಬಾಲಕರ ನೋವಿನ ಹಾಡು ಕತ್ತಲೆ ನಾಡು ಎಂದು ಕವಿ ಏಕೆ ಕರೆದಿದ್ದಾರೆ? ಬಾಲಕರ ನೋವನ್ನ ಕತ್ತಲೆಯ ನಾಡು ಅಂತ ಯಾಕೆ ಕರೀತಾರ್ರಿ? ನೋಡ್ರಿ, ದಲಿತ ಬಾಲಕರ ದುಡಿಮೆಗಾಗಿ ಬೆಟ್ಟನ್ನು ಹತ್ತಿ ಬೆಟ್ಟನ್ನು ಇಳಿದು ಆಳವ ಪಾತಾಳ ಕರಾಳ ನೋವನ್ನು ಅನುಭವಿಸುತ್ತಾರೆ. ಕಾಡುಗಳಲ್ಲಿ ಕುರಿಗಳನ್ನು ಕಾಡುಗಳಲ್ಲಿ ಕುರಿಗಳನ್ನು ಕಾಯುತ್ತಾರೆ, ದನಗಳನ್ನು ಮೇಯಿಸುತ್ತಾರೆ. ಆದರೆ ಅವುಗಳ ಹಾಲನ್ನು ಕುಡಿಯುವ ಸೌಭಾಗ್ಯ ಅವರಿಗಿಲ್ಲ. ಗಿಡಗಳ ಜೊತೆಯಲ್ಲಿ ಬೆಳೆಯುತ್ತಾರೆ. ಶಾಲೆಗೆ ಹೋಗಿ ಓದುವ ಬರೆಯುವ ಭಾಗ್ಯದಿಂದ ವಂಚಿತರಾಗಿದ್ದಾರೆ. ಎಲ್ಲರ ಎಂಜಲನ್ನು ತೊಳೆದು ಗಂಜಲನ್ನು ಬಳಿಯುತ್ತಾರೆ. ಆದರೆ ಹೊಟ್ಟೆ ತುಂಬುವಷ್ಟು
ಗಂಜಿಯೂ ಕೂಡ ದೊರೆಯುವುದಿಲ್ಲ. ಗುಡಿಗೋಪುರದ ಬಣ್ಣಗಳಂತೆ ಪರರಿಗೆ ರಕ್ಷಕರಾಗಿ ಅವರನ್ನು ರಕ್ಷಿಸಿಕೊಳ್ಳದೆ ಚಳಿಯನ್ನು ತಡೆಯಲಾಗದೆ ಕುಸಿದಿದ್ದಾರೆ. ಇವರುಗಳ ಬದುಕು ಬರೀ ಬಿಸಿಲಲ್ಲಿ ಉರಿಯುವ ಎಲೆಗಳಂತೆ, ಅದು ಉರಿದು ಬೂದಿ ಕಣವಾಗುತ್ತದೆ. ಇವರ ಬದುಕೆಂಬ ಹೂವು ಅರಳುವ ಮೊದಲೇ ಬಾಡಿ ಒಣಗಿ ಹೋಗುತ್ತದೆ. ಇವರು ಕಂಡು ಬಣ್ಣದ ಕನಸುಗಳ್ಯಾವು ನೆರವೇರಲಾರವು. ಇವರು ಕಂಡ ಕನಸುಗಳು ನೆರವೇರಲಾರವು. ಇವರ ಸಂಪೂರ್ಣ ಬದುಕು ನೋವಿನ ಹಾಡಾಗಿದೆ. ಇವರ ಬದುಕು ಕತ್ತಲೆಯ ಹಾಡಂತಾಗಿದೆ. ಇಲ್ಲಿ ಅವರಿಗೆ ಹೊತ್ತಿನ ಅರಿವಾಗುತ್ತಿಲ್ಲ, ದಿಕ್ಕು ಕಾಣಿಸುತ್ತಿಲ್ಲ. ಕವಲು ದಾರಿಯಲ್ಲಿ ನಿಂತು ಎಲ್ಲಿಗೆ ಹೋಗಬೇಕೆಂದು ಅರಿಯಲಾಗದೆ ಇವರಾಗಿದ್ದಾರೆ. ಇವರ ಬದುಕು ಕತ್ತಲೆನಾಡಿನಲ್ಲಿ ಬೆಳಕು ಹುಡುಕುವ ಪಕ್ಷಿಗಳಂತಾಗಿವೆ ಎಂದು ಕವಿ ಹೇಳಿದ್ದಾರೆ. 21ನೇ ಪ್ರಶ್ನೆ. ಹಕ್ಕಿಗಳ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಯನ್ನ ಸ್ಪಷ್ಟೀಪಡಿಸಿ. ಡಾಕ್ಟರ್ ಸಿದ್ಧಲಿಂಗನವರು ಹಕ್ಕಿಗಳು ಪದ್ಯದಲ್ಲಿ ದಲಿತ ಬಾಲಕರ ಸಮಾಜ ಹೇಗೆ ನಿರ್ಲಕ್ಷ್ಯಕ್ಕೆ ಮತ್ತು ತುಳಿತಕ್ಕೆ ಒಳಗಾಗಿದ್ದಾರೆ ಎಂದು ಮನಮಿಡಿಯುವಂತೆ ಚಿತ್ರಿಸಿದ್ದಾರೆ. ಹಕ್ಕಿಗಳ ಕವಿತೆಯಲ್ಲಿ ದನಗಳನ್ನು ಕಾಯ್ದು ಬಾಲಕರಿಗೆ ಕುಡಿಯಲು ಹಾಲು ಸಿಗುತ್ತಿಲ್ಲ, ಗಿಡಗಳ ಜೊತೆಗೆ ಬೆಳೆದವರಿಗೆ ಓದುವ ಭಾಗ್ಯ ಸಿಗುತ್ತಿಲ್ಲ, ಎಂಜಲು ತೊಳೆದು ಗಂಜಲ ಬೆಳೆದವರಿಗೆ ಕುಡಿಯಲು ಭಾಗ್ಯವೂ ಸಿಗುತ್ತಿಲ್ಲ, ಗಂಜಿಯನ್ನು ಕುಡಿಯುವ ಭಾಗ್ಯ ಸಿಗುತ್ತಿಲ್ಲ ಮುಂತಾದ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಎಂದು ವರ್ಣಿಸಲಾಗಿದೆ. ನೋವುಂಡ ಬಾಲಕರಿಗೆ ಬೆಟ್ಟವನ್ನು ಹತ್ತಿ ಬೆಟ್ಟವನ್ನು ಇಳಿಯುವ ಅನುಭವವಾಗಿದೆ. ಹತ್ತಿ ಇಳಿಯುವ ಸಮಯದಲ್ಲಿ ಆಳವಾದ ಪಾತಾಳ ಕರಾಳ ನೋವನ್ನು ಅನುಭವಿಸಿದ್ದಾರೆ. ಉರಿಯುವ ಬಿಸಿಲಲ್ಲಿ ಉರಿಯುವ ಎಲೆಗಳಂತೆ ಬೂದಿಯ ಕಣಗಳಂತೆ ನೋವನ್ನು ಬಾಲಕರು ಉಂಡಿದ್ದಾರೆ. ಗುಡಿ ಗೋಪುರದ ಬಣ್ಣಗಳಂತೆ ಇತರರಿಗೆ ರಕ್ಷಣೆ ನೀಡಿದ ಬಾಲಕರು ಚಳಿಯನ್ನು ತಡೆದೆ ಕುಸಿದಿದ್ದಾರೆ. ಬಾಲಕರ ಹಾಡು ನೋವಿನ ಹಾಡಾಗಿದೆ. ನಾಡು ಕತ್ತಲಿನ ನಾಡಾಗಿದೆ. ಏಕೆಂದರೆ ಅವರು ಬಾಳುತ್ತಿರುವ ನಾಡಿನಲ್ಲಿ ಹೊತ್ತು ತಿಳಿಯುತ್ತಿಲ್ಲ, ದಿಕ್ಕು ಸಹ ತಿಳಿಯುತ್ತಿಲ್ಲ. ಕವಲೊಡೆದ ದಾರಿಯಲ್ಲಿ ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕೆಂದು ತಿಳಿಯದೆ ಬೆಳಕನ್ನು ಹುಡುಕುತ್ತಾ ಇದ್ದಾರೆ ಎಂದು ಕವಿ ಹೇಳಿದ್ದಾರೆ. ಸೊ ಈ ಪದ್ಯದ ಹಕ್ಕಿಗಳು ಪದ್ಯದ ಪ್ರಶ್ನೆಗೆ ಓದ್ತಾ ಬರೀರಿ, ಅರ್ಥ ಮಾಡ್ಕೊಂಡು ಬರೀರಿ. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕ್ಲಾಸಲ್ಲಿ ಸೊ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೂ ಬರುತ್ತೆ. ಪ್ಲಸ್ ಆಗಿ ನೀವು ಓದ್ತಾ ಬಂದ್ರೆ ಎಕ್ಸಾಮ್ದಲ್ಲಿ ನೆನಪಾಗುತ್ತೆ. ಸಾವಕಾಶವಾಗಿ ಓದ್ತಾ ಬರಿಬೇಕು. ಸೊ ಧನ್ಯವಾದಗಳು.